ಮೊದಲನೇ ಪ್ರಶ್ನೆ, ಯಾವ ಹಕ್ಕಿ ಬೇರೆಯವರ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ? ಎ. ಪಾರಿವಾಳ, ಬಿ. ಗಿಳಿ, ಸಿ. ನವಿಲು, ಡಿ. ಕೋಗಿಲೆ. ಉತ್ತರ ಡಿ. ಕೋಗಿಲೆ. ಎರಡನೇ ಪ್ರಶ್ನೆ, ಚಳಿಗಾಲದಲ್ಲಿ ಒಣ ಚರ್ಮವನ್ನು ತೆಗೆದುಹಾಕಲು ಯಾವ ಎಣ್ಣೆ ಪ್ರಯೋಜನಕಾರಿ? ಎ. ಆಲಿವ್ ಎಣ್ಣೆ, ಬಿ. ಕಪ್ಪು ಜೀರಿಗೆ ಎಣ್ಣೆ, ಸಿ. ಸಾಸಿವೆ ಎಣ್ಣೆ, ಡಿ. ತೆಂಗಿನ ಎಣ್ಣೆ. ಉತ್ತರ ಡಿ. ತೆಂಗಿನ ಎಣ್ಣೆ. ಮೂರನೇ ಪ್ರಶ್ನೆ, ನಮ್ಮ ದೇಹದ ಉಷ್ಣತೆಯನ್ನು ಯಾವ ಅಂಗ ನಿಯಂತ್ರಿಸುತ್ತದೆ? ಎ. ಕಣ್ಣುಗಳು, ಬಿ. ಚರ್ಮ, ಸಿ. ಮೂಗು, ಡಿ. ಕಿವಿ. ಉತ್ತರ ಬಿ. ಚರ್ಮ. ನಾಲ್ಕನೇ ಪ್ರಶ್ನೆ, ನಿಯಮಿತವಾಗಿ ಯಾವ ಹಣ್ಣು ತಿಂದರೆ ಕ್ಯಾನ್ಸರ್ ಬರುವುದಿಲ್ಲ? ಎ. ಬಾಳೆಹಣ್ಣು, ಬಿ. ದ್ರಾಕ್ಷಿಗಳು, ಸಿ. ಕಿತ್ತಳೆಗಳು, ಡಿ. ಸೇಬು. ಉತ್ತರ ಸಿ. ಕಿತ್ತಳೆಗಳು. ಐದನೇ ಪ್ರಶ್ನೆ, ನೊಣದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ. 1 ಹಲ್ಲು, ಬಿ. 2 ಹಲ್ಲು, ಸಿ. 6 ಹಲ್ಲುಗಳು, ಡಿ. ಹಲ್ಲುಗಳಿಲ್ಲ. ಉತ್ತರ ಡಿ. ಹಲ್ಲುಗಳಿಲ್ಲ. ಆರನೇ ಪ್ರಶ್ನೆ, ಮೊಬೈಲ್ ಫೋನನ್ನು ದಿಂಬಿನ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದರಿಂದ ಯಾವ ಪ್ರಮುಖ ಕಾಯಿಲೆ ಬರಬಹುದು? ಎ. ಮೆದುಳಿನ ಕ್ಯಾನ್ಸರ್, ಬಿ. ಹೃದಯಾಘಾತ, ಸಿ. ಮೆದುಳಿನ ಗೆಡ್ಡೆ, ಡಿ. ಮಧುಮೇಹ. ಉತ್ತರ ಎ. ಮೆದುಳಿನ ಕ್ಯಾನ್ಸರ್. ಏಳನೇ ಪ್ರಶ್ನೆ, ಯಾವ ಪ್ರಾಣಿ ನೀರಿನಲ್ಲಿ ಈಜಬಲ್ಲದು? ಎ. ಕುದುರೆ, ಬಿ. ಗೋರಿಲ್ಲಾ, ಸಿ. ಕಾಂಗರೂ, ಡಿ. ಮಂಗ. ಉತ್ತರ ಬಿ. ಗೋರಿಲ್ಲಾ. ಎಂಟನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗಗಳು ಕಾಮಾಲೆಯಿಂದ ಪ್ರಭಾವಿತವಾಗುತ್ತವೆ? ಎ. ಹೊಟ್ಟೆ, ಬಿ. ಹೃದಯ, ಸಿ. ಮೆದುಳು, ಡಿ. ಯಕೃತ್. ಉತ್ತರ ಡಿ. ಯಕೃತ್. ಒಂಬತ್ತನೇ ಪ್ರಶ್ನೆ, ರಾತ್ರಿ ಅನ್ನ ತಿಂದ ನಂತರ ಟೀ ಅಥವಾ ಕಾಫಿ ಕುಡಿದರೆ ಏನಾಗುತ್ತದೆ? ಎ. ಮೆದುಳು ಸಕ್ರಿಯವಾಗಿದೆ, ಬಿ. ಜೀರ್ಣಕಾರಿ ಸಮಸ್ಯೆ, ಸಿ. ಉತ್ತಮ ನಿದ್ರೆ, ಡಿ. ಕೊಬ್ಬು ಇಳಿಕೆ. ಉತ್ತರ ಬಿ. ಜೀರ್ಣಕಾರಿ ಸಮಸ್ಯೆ. ಹತ್ತನೇ ಪ್ರಶ್ನೆ, ಸಾವಿರಾರು ವರ್ಷಗಳಾದರೂ ಯಾವ ಆಹಾರ ಕೆಡುವುದಿಲ್ಲ? ಎ. ಜೇನು, ಬಿ. ಬೆಣ್ಣೆ, ಸಿ. ಮೊಸರು, ಡಿ. ತುಪ್ಪ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಒಂದು ಸಣ್ಣ ವಿನಂತಿ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು. 11ನೇ ಪ್ರಶ್ನೆ, ಕೂದಲು ಅಕಾಲಿಕವಾಗಿ ಬೂದು ಬಣ್ಣಕ್ಕೆ ತಿರುಗುವುದನ್ನು ತಡೆಯಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ. ಹಲಸಿನ ಹಣ್ಣು, ಬಿ. ನೆಲ್ಲಿಕಾಯಿ, ಸಿ. ಮಾವು, ಡಿ. ಬಾಳೆಹಣ್ಣು. ಉತ್ತರ ಬಿ. ನೆಲ್ಲಿಕಾಯಿ. 12ನೇ ಪ್ರಶ್ನೆ, ಯಾವ ಕಾಯಿಲೆಗೆ ಬ್ರೆಡ್ ಔಷಧಿಯಾಗಿ ಕೆಲಸ ಮಾಡುತ್ತದೆ? ಎ. ರಕ್ತಹೀನತೆ, ಬಿ. ಮಧುಮೇಹ, ಸಿ. ಗ್ಯಾಸ್ಟ್ರಿಕ್, ಡಿ. ಪಾರ್ಶ್ವವಾಯು. ಉತ್ತರ ಬಿ. ಮಧುಮೇಹ.
13ನೇ ಪ್ರಶ್ನೆ. ಯಾವ ತರಕಾರಿಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ? ಎ. ಎಲೆಕೋಸು, ಬಿ. ಬಿಳಿ ಬದನೆ, ಸಿ. ಟೊಮಾಟೊ, ಡಿ. ಮುಲ್ಲಂಗಿ. ಉತ್ತರ ಸಿ. ಟೊಮಾಟೊ. 14ನೇ ಪ್ರಶ್ನೆ. ಯಾವ ಎಲೆ ಶ್ವಾಸಕೋಶದ ಕಾಯಿಲೆಯನ್ನು ತಡೆಯುತ್ತದೆ? ಎ. ಬೇವಿನ ಎಲೆ, ಬಿ. ತುಳಸಿ ಎಲೆ, ಸಿ. ಪುದೀನ ಎಲೆ, ಡಿ. ನಿಂಬೆ ಎಲೆ. ಉತ್ತರ ಬಿ. ತುಳಸಿ ಎಲೆ. 15ನೇ ಪ್ರಶ್ನೆ. ನಾವು ಚೆನ್ನಾಗಿ ನಿದ್ರೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗವು ದುರ್ಬಲಗೊಳ್ಳುತ್ತದೆ? ಎ. ಮೆದುಳು, ಬಿ. ಶ್ವಾಸಕೋಶಗಳು, ಸಿ. ಹೊಟ್ಟೆ, ಡಿ. ಮೂತ್ರಪಿಂಡ. ಉತ್ತರ ಎ. ಮೆದುಳು. 16ನೇ ಪ್ರಶ್ನೆ. ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿ ಯಾವ ರೋಗಗಳು ಉಂಟಾಗುತ್ತವೆ? ಎ. ಕ್ಯಾನ್ಸರ್, ಬಿ. ಮಧುಮೇಹ, ಸಿ. ಅಸ್ತಮಾ, ಡಿ. ಗ್ಯಾಸ್ಟ್ರಿಕ್. ಉತ್ತರ ಮೇಲಿನ ಎಲ್ಲವೂ. 17ನೇ ಪ್ರಶ್ನೆ. ಯಾವ ಎಲೆಯನ್ನು ಸೇವಿಸಿದರೆ ಅಲರ್ಜಿ ಕಡಿಮೆ ಆಗುತ್ತದೆ? ಎ. ತುಳಸಿ ಎಲೆ, ಬಿ. ಬೇವಿನ ಎಲೆ, ಸಿ. ನಿಂಬೆ ಎಲೆ, ಡಿ. ವೀಳ್ಯದೆಲೆ. ಉತ್ತರ ಡಿ. ವೀಳ್ಯದೆಲೆ. 18ನೇ ಪ್ರಶ್ನೆ. ರಾತ್ರಿ ಮೊಟ್ಟೆ ತಿಂದರೆ ದೇಹಕ್ಕೆ ಏನಾಗುತ್ತದೆ? ಎ. ತೂಕ ಹೆಚ್ಚಳ, ಬಿ. ಲೈಂಗಿಕ ಶಕ್ತಿ, ಸಿ. ಅತಿಸಾರ, ಡಿ. ಸ್ನಾಯುಗಳಿಗೆ ಬಲ. ಉತ್ತರ ಡಿ. ಸ್ನಾಯುಗಳಿಗೆ ಬಲ. 19ನೇ ಪ್ರಶ್ನೆ. ದೇಹದ ನರಹುಲಿಗಳನ್ನು ಕಡಿಮೆ ಮಾಡಲು ಯಾವುದು ಪ್ರಯೋಜನಕಾರಿ? ಎ. ಶ್ರೀಗಂಧದ ಮರ, ಬಿ. ನಿಂಬೆ ರಸ, ಸಿ. ಅಲೋವೆರಾ, ಡಿ. ವೀಳ್ಯದೆಲೆ. ಉತ್ತರ ಸಿ. ಅಲೋವೆರಾ. 20ನೇ ಪ್ರಶ್ನೆ. ಯಾವ ರೀತಿಯ ಬೆಲ್ಲ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ? ಎ. ಖರ್ಜೂರ ಬೆಲ್ಲ, ಬಿ. ಕಬ್ಬಿನ ಬೆಲ್ಲ, ಸಿ. ತೆಂಗಿನ ಬೆಲ್ಲ, ಡಿ. ತಾಳೆ ಬೆಲ್ಲ. ಉತ್ತರ ಎ. ಖರ್ಜೂರ ಬೆಲ್ಲ. 21ನೇ ಪ್ರಶ್ನೆ. ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ಉಸಿರಾಟದ ತೊಂದರೆಗಳನ್ನು ಹೋಗಲಾಡಿಸಬಹುದು? ಎ. ಸೇಬು, ಬಿ. ದಾಳಿಂಬೆ, ಸಿ. ದ್ರಾಕ್ಷಿಗಳು, ಡಿ. ಬಾಳೆಹಣ್ಣು. ಉತ್ತರ ಎ. ಸೇಬು. 22ನೇ ಪ್ರಶ್ನೆ. ಮೂತ್ರನಾಳದ ಸೋಂಕಿಗೆ ಯಾವ ಹಣ್ಣು ಒಳ್ಳೆಯದು? ಎ. ಅನಾನಸ್, ಬಿ. ಕಿತ್ತಳೆ, ಸಿ. ಬಾಳೆಹಣ್ಣು, ಡಿ. ದಾಳಿಂಬೆ. ಉತ್ತರ ಬಿ. ಕಿತ್ತಳೆ. 23ನೇ ಪ್ರಶ್ನೆ. ದೇಹದ 206 ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಕೊರತೆಯನ್ನು ಯಾವ ಆಹಾರವು ತುಂಬುತ್ತದೆ? ಎ. ಎಳ್ಳು ಬೀಜ, ಬಿ. ಮೊಸರು, ಸಿ. ಪಾಲಕ್ ಸೊಪ್ಪು, ಡಿ. ಸೋಯಾಬೀನ್. ಉತ್ತರ ಎ. ಎಳ್ಳು ಬೀಜ. 24ನೇ ಪ್ರಶ್ನೆ. ಸಂಧಿವಾತ ನೋವಿಗೆ ಯಾವ ಒಣಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ. ಖರ್ಜೂರ, ಬಿ. ವಾಲ್ನಟ್, ಸಿ. ಗೋಡಂಬಿ, ಡಿ. ಬಾದಾಮಿ. ಉತ್ತರ ಬಿ. ವಾಲ್ನಟ್ಸ್. 25ನೇ ಪ್ರಶ್ನೆ. ಯಾವ ಹಕ್ಕಿ ಹೆಚ್ಚು ಮೊಟ್ಟೆಯನ್ನು ಇಡುತ್ತದೆ? ಎ. ಪಾರಿವಾಳ,
ಬಿ ಕೋಗಿಲೆ, ಸಿ ಗುಬ್ಬಚ್ಚಿ, ಡಿ ಪೆಸೆಂಟ ಹಕ್ಕಿ. ಉತ್ತರ ಡಿ ಪೆಸೆಂಟ ಹಕ್ಕಿ. 26ನೇ ಪ್ರಶ್ನೆ. ಧೂಮಪಾನವು ವ್ಯಕ್ತಿಯ ಜೀವಿತಾವಧಿಯನ್ನು ಎಷ್ಟು ಕಡಿಮೆ ಮಾಡುತ್ತದೆ? ಎ 6 ನಿಮಿಷಗಳು, ಬಿ 8 ನಿಮಿಷಗಳು, ಸಿ 10 ನಿಮಿಷಗಳು, ಡಿ 15 ನಿಮಿಷಗಳು. ಉತ್ತರ ಎ 6 ನಿಮಿಷಗಳು. 27ನೇ ಪ್ರಶ್ನೆ. ಬಾಳೆಹಣ್ಣನ್ನು ಯಾವುದರೊಂದಿಗೆ ತಿಂದರೆ ಹೆಚ್ಚು ಅಪಾಯಕಾರಿ? ಎ ಮೊಸರು, ಬಿ ಮೊಟ್ಟೆ, ಸಿ ಪಪ್ಪಾಯಿ, ಡಿ ಹಾಲು. ಉತ್ತರ ಬಿ ಮೊಟ್ಟೆ. 28ನೇ ಪ್ರಶ್ನೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿಂಡಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ? ಎ ಹೃದಯ ರೋಗ, ಬಿ ಗ್ಯಾಸ್ಟ್ರಿಕ್, ಸಿ ರಕ್ತಹೀನತೆ, ಡಿ ಮಧುಮೇಹ. ಉತ್ತರ ಡಿ ಮಧುಮೇಹ. 29ನೇ ಪ್ರಶ್ನೆ. ಯಾವ ಬಣ್ಣದ ಕಾರು ಹೆಚ್ಚು ಅಪಘಾತಗಳಿಗೆ ಒಳಗಾಗುತ್ತದೆ? ಎ ಕಪ್ಪು, ಬಿ ಕೆಂಪು, ಸಿ ನೀಲಿ, ಡಿ ಬಿಳಿ. ಉತ್ತರ ಬಿ ಕೆಂಪು. 30ನೇ ಪ್ರಶ್ನೆ. ತಲೆ ಹೊಟ್ಟು ತೊಡೆದು ಹಾಕಲು ಯಾವ ರಸ ಪ್ರಯೋಜನಕಾರಿ? ಎ ನಿಂಬೆ ರಸ, ಬಿ ಈರುಳ್ಳಿ ರಸ, ಸಿ ಬೆಳ್ಳುಳ್ಳಿ ರಸ, ಡಿ ಅಲೋವೆರಾ ರಸ. ಉತ್ತರ ಎ ನಿಂಬೆ ರಸ.